ಮಂಚೇನಹಳ್ಳಿಯಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ವಕೀಲ ಲಕ್ಷ್ಮೀನಾರಾಯಣ್, ರಸ್ತೆ ಮಾಡುತ್ತಿರುವುದು ಸಾರ್ವಜನಿಕರಿಗಾಗಿ ಎಂದು ಸುಳ್ಳು ಹೇಳುತ್ತಾರೆ. ಆದರೆ ರಸ್ತೆ ಗಣಿಗಾರಿಕೆಗಾಗಿ ಬಳಸುತ್ತಾರೆ. ಗಣಿಗಾರಿಕೆ ಹಿತಾಸಕ್ತಿ ಈಡೇರಿಸಿಕೊಳ್ಳುವ ದಾರಿ ಇದಾಗಿದೆ. ಹೊಲಗಳಿಗೆ ಸುಮಾರು ವರ್ಷಗಳಾದರೂ ಹೋಗಲು ದಾರಿ ಇಲ್ಲ. ಆದರೆ ರಾತ್ರೋರಾತ್ರಿ ಗಣಿಗಾರಿಕೆಗೆ ಮಾತ್ರ ದಾರಿ ತಯಾರಾಗುತ್ತಿದೆ ಎಂದು ಆರೋಪಿಸಿದರು. ಸಾರ್ವಜನಿಕರು ಅಂತ ಹುನ್ನಾರ ಹಾಕೊಂತಾರೆ, ರೈತರಿಗಾಗಿ ಅಂತ ಹುನ್ನಾರ ಹಾಕೊಂತಾರೆ, ಆದ್ರೆ ದಾರಿ ಮಾಡ್ತಾರೆ. ಇದು ಗಣಿಗಾರಿಕೆಗೆ ದಾರಿ. ಇದು ಒಳ್ಳೆ ಉದ್ದೇಶವನ್ನ ಸಾಧಿಸುವಂತ ದಾರಿ ಅಲ್ಲ. ಇದು ನಿಜವಾಗ್ಲೂ ರೈತೋಪಯೋಗಿ ದಾರಿ ಅಲ್ಲ. ಇದು ಗಣಿಗಾರಿಕೆಯ ಹಿತಾಸಕ್ತಿಗಳನ್ನ ಈಡೇರಿಸುವಂತ ದಾರಿ. ಅದಕ್ಕೆ ಇದು ಅಕ್ರಮ ದಾರಿ ಅಂತಾರೆ. ಎಷ್ಟು ಪ್ರದೇಶಗಳಿವೆ, ರೈತರಿಗೆ ಎಷ್ಟು ಹೊಲಗಳಿಗೆ ಹೋಗೋಕ್ಕೆ ಇವತ್ತಿಗೂ ದಾರಿ ಇಲ್ಲ. ಗಣಿ ಮಾಲೀಕ ಸಕಲೇಶ ಮಾತನಾಡಿ, ಅಕ್ರಮವಾಗಿ ದಾರಿ ಮಾಡುತ್ತಿಲ್ಲ. 4 ವರ್ಷಗಳ ಹಿಂದೆಯೇ ಅನುಮತಿ ಪಡೆಯಲಾಗಿತ್ತು. ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಪರಿಶೀಲಿಸಿ ಸರ್ವೆ ಆದ ನಂತರ ರಸ್ತೆ ಮಾಡಲು ಮುಂದಾಗಿದ್ದೇವೆ. ಎಲ್ಲವೂ ಕಾನೂನು ರೀತಿಯಲ್ಲಿ ನಡೆಯುತ್ತಿದೆ ಎಂದರು. ಕೆಲವರು ಬಂದು ಸೈಟ್ ಕೊಡಿ, ಹಣ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದರು. ಆದರೆ ನಾವು ಒಪ್ಪದ ಕಾರಣ ವಿನಾಕಾರಣ ವಿವಾದ ಮಾಡುತ್ತಿದ್ದಾರೆ. ಅಕ್ರಮವಾಗಿ ದಾರಿ ಮಾಡುತ್ತಿದ್ದರೆ ಅಧಿಕಾರಿಗಳೇ ಪರಿಶೀಲಿಸಲಿ ಎಂದರು. ಅವರೆಲ್ಲ ಆಕ್ರೋಶ ಮಾಡಿದ್ದಾರೆ, ಅಕ್ರಮವಾಗಿ ದಾರಿ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಅದಕ್ಕೆ ಸರ್, ನಮ್ದು ಅಕ್ರಮ ದಾರಿ ಅನ್ನೋದು ಬರಲ್ಲ ನಮ್ಮ ಸಬ್ಜೆಕ್ಟ್. ರೀಸನ್ ಏನಂದ್ರೆ DC ಮತ್ತೆ ತಹಸೀಲ್ದಾರು ಎಲ್ಲ ಸರ್ವೆ ಎಲ್ಲ ಮಾಡಿ ನಮಗೆ 4 ವರ್ಷದಿಂದ ಗ್ರ್ಯಾಂಟ್ ಆಗಿರೋದು ಬಂಡೆಗೆ ಅಂತ. ಅದನ್ನ ಮಾಡಿ ಮತ್ತೆ ದಾರಿಗಂತೂ ಸರ್ಕಾರದಿಂದ ಪಾಣಿಯಲ್ಲಿ 2 ಎಕರೆ 20 ಗುಂಟೆ ಅಂತ ಸೇರಿಸಿ ಸ್ಕೆಚ್ ಮಾಡಿ ಕೊಟ್ಟಿರೋ ಜಾಗದಲ್ಲಿ ದಾರಿ ಆಗಿರೋದು. ಸೊ ಅಕ್ರಮ ಅನ್ನೋದು ಬರಲ್ಲ ಇಲ್ಲಿ, ಎಲ್ಲ ಲೀಗಲ್ ಆಗಿ ಕರೆಕ್ಟ್ ಆಗಿದೆ. ಏನಂದ್ರೆ ಬೇಕಂತಾನೆ ಬಂದು ಪ್ಯಾಕೇಜ್ ಕೇಳೋದು, ಮಂತ್ಲಿನ ತಿಂಗಳನ ಮಂತ್ಲಿನ ವರ್ಷಕ್ಕ 20 ವರ್ಷದಿದ್ದು ಬಂಡೆ ಅನ್ನೋದು. ಒಬ್ಬರಿಗೆ ಸೈಟ್ ಬೇಕಂತೆ ಮಂಚನಹಳ್ಳಿಯಲ್ಲಿ, ಇನ್ನೊಬ್ಬರಿಗೆ ಇನ್ನೊಂದು ಬೇಕು, ಎಲ್ಲ ಪ್ಯಾಕೇಜ್ ಕೇಳ್ತಾರೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕಾಗುತ್ತಾ? ಏನಾದ್ರು ಆ ಥರ ಇದ್ರಿಂದ ಅಕ್ರಮವಾಗಿ ಏನಾದ್ರು ಪೇಪರ್ ದಾಖಲೆ ಇದ್ದಿದ್ರೆ ತನಿಖೆ ಮಾಡಿ, ಅಧಿಕಾರಿಗಳು ನಿಂತು ತನಿಖೆ ಮಾಡಿ ಅದನ್ನ ಪರಿಶೀಲನೆ ಮಾಡಿ, ಏನು ತೊಂದರೆ ಇಲ್ಲ. ನಮ್ದೆಲ್ಲ ಲೀಗಲ್ ಕರೆಕ್ಟ್ ಆಗಿದೆ, ಅದ್ರ ಬಗ್ಗೆ ಏನು ಚಿಂತೆಪಡೋಷ್ಟೇನಿಲ್ಲ, ಮಾಡಲಿ. ಈ ಸಂಬಂಧ ಕೆಲ ದಲಿತ ಸಂಘಟನೆಗಳು ಸುದ್ದಿಗೋಷ್ಠಿ ನಡೆಸಿ ಗಣಿಗಾರಿಕೆಗಾಗಿ ಮಾಡುತ್ತಿರುವ ದಾರಿ ಕಾನೂನು ರೀತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಗಣಿಗಾರಿಕೆ ದಾರಿ ರಸ್ತೆ ಮಾಡ್ತಾ ಇದೀವಿ ಅಂತ. ಸೊ ನಿನ್ನೆ ಎಲ್ಲ ನಮ್ಮ ತಹಸೀಲ್ದಾರ್ ಮೇಡಮ್ಗೂ ಪೊಲೀಸ್ ಸ್ಟೇಷನ್ಗೂ ಮೆಮೊ ಎಲ್ಲ ನೀಡಿದ್ದೀವಿ. ಆದರೆ ಇವತ್ತು ನಾನು ನಮ್ಮ ಸಂಘದ ದೊಡ್ಡವರ ಹತ್ರ ಹೋಗಿ ಪರಿಶೀಲನೆ ಮಾಡಿದ ನಂತರ ಡಾಕ್ಯುಮೆಂಟ್ ಎಲ್ಲ ಇವತ್ತೆಲ್ಲ ಪರಿಶೀಲನೆ ಮಾಡಿದ್ವಿ ನಮ್ಮ ಸಂಘಟನೆಯವರೆಲ್ಲರೂ. ಆದರೆ ನೋಡಿದ್ರೆ ಡಾಕ್ಯುಮೆಂಟ್ ಎಲ್ಲನೂ ನಿಮ್ಮ ಇವರು ಏನು ದಾರಿ ಮಾಡ್ತಾ ಇದ್ದಾರೆ ಅವರು ಅನುಕೂಲಕ್ಕೆ ತಕ್ಕ ಡಾಕ್ಯುಮೆಂಟ್ ಇದೆ. ಆದರೂ ಕೂಡ ನಮ್ಮ ಸಂಘಟನೆಯವರು ಎಲ್ಲರೂ ಸೇರಿ ಮಂಚನಹಳ್ಳಿಯಲ್ಲಿ ಎಷ್ಟು ಸಂಘಗಳವೆ ಅವರೆಲ್ಲರೂ ಸೇರಿ ನಾವು ಪುರಸಭೆ ಕೂತಿ ಏನೇನು ಮಾಡಬೇಕಂತ ನಿರ್ಧಾರವನ್ನು ಅಲ್ಲೇ ತೊಗೊಳ್ಬೇಕು ಅಂತ ನಾವೆಲ್ಲ ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ. ಆದರೆ ನಾವು ಸಂಘಟನೆಯವರು ಎಲ್ಲ ಸೇರಿ ನಾಳೆ ಯಾವುದೇ ರೀತಿ ಬೆಂಬಲ ಕೊಡುವುದಿಲ್ಲ. ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಊರಿಗೆ ಉಪಕಾರ ಆಗಬೇಕು, ಅಪಕಾರ ಅಂತೂ ಆಗಬಾರ್ದು. ನಮ್ಮ ಸಂಘಟನೆಯವರೆಲ್ಲ ಸೇರಿ ನಿರ್ಧಾರ ತಗೊಂತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ PN ಪ್ರಕಾಶ್, ನಾರಾಯಣಸ್ವಾಮಿ, GV ರಾಜಶೇಖರ್, ಬಾಲಕೃಷ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ ಮತ್ತಿತರರು ಹಾಜರಿದ್ದರು. ಶಶಿಕಿರಣ್ S, CTV ನ್ಯೂಸ್, ಮಂಚೇನಹಳ್ಳಿ.